ಇವನ್ನೆಲ್ಲ ಯಡಿಯೂರಪ್ಪನವ್ರ ಹೆಸರು ಯಡಿಯೂರಪ್ಪನ ಹೆಸರು ಹೇಳಿ ಗೆಲ್ಲಿಲ್ವಾ? ಯಡಿಯೂರಪ್ಪನ ಬಗ್ಗೆ ಟೀಕೆ ಮಾಡ್ತಾರೆ ಅನಗತ್ಯವಾಗಿ. ಆದರೆ ಯಡಿಯೂರಪ್ಪನ ಅವತ್ತು ವೇದಿಕೆಗೆ ಹೇಳಿದ್ವಿ, ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿದ್ರೆ ನಾವ್ಯಾರು ಸುಮ್ಮನಿರಲ್ಲ ಅಂತ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ವೇದಿಕೆ ಮುಖಾಂತರ. ಇನ್ನು ಕೆಲವರು ಮಹಾನ್ ನಾಯಕರು ಹೇಳ್ತಾರೆ, ಈ ವಕಪ್ಪ ಹೆಸರಿನಲ್ಲಿ ಭಿನ್ನಮತ ಸೃಷ್ಟಿ ಮಾಡ್ತಾರೆ. ವಿಜಯೇಂದ್ರ ವರ್ಸಸ್ ಅಂತ ಹೇಳಿದ್ರೆ ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಪಾರ್ಟಿ ಅಧ್ಯಕ್ಷರು. ಇವ್ರು ಯಾರೋ 4-5 ಜನ ಬಂಡಾಯ ಸೋತಂತವರು, ಕೆಲವರು ಅವಕಾಶ ವಂಚಿತರು. ಅಧ್ಯಕ್ಷ ಆಗ್ಬೇಕಂತ ಇತ್ತು, ಪ್ರತಿಪಕ್ಷ ನಾಯಕರಾಗಬೇಕಂತ ಇತ್ತು, ಸಿಗಲಂತ ತಕ್ಷಣ ಹತಾಶ ಮನೋಭಾವದಿಂದ, ವಿಕೃತ ಮನಸ್ಸಿನಿಂದ ಅನಗತ್ಯವಾಗಿ ಯಡಿಯೂರಪ್ಪನ ಬಗ್ಗೆ ವಿಜಯೇಂದ್ರ ಟೀಕೆ ಮಾಡ್ತಿಲ್ಲ. ಅದೇ ರಾಜ್ಯದ ಅಧ್ಯಕ್ಷರು ಇವತ್ತು ಪದಾಧಿಕಾರಿ ಸಭೆ ಕರೆಗೆ ಹತ್ತಿದೆ. ರಾಷ್ಟ್ರೀಯ ಟೀಕೆ ಮಾಡೋದು ಒಂದೇ, ವಿಜಯೇಂದ್ರ ಟೀಕೆ ಮಾಡೋದು ಒಂದೇ, ಬಿಜೆಪಿ ಟೀಕೆ ಮಾಡೋದು ಹಂಗೆ. ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅನಗತ್ಯವಾಗಿ ಟೀಕೆ ಮಾಡ್ತಾರಲ್ಲ, ನಿಮ್ಮ ಉದ್ದೇಶ ಏನು? ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧನ ಬಿಜೆಪಿ ವಿರುದ್ಧನ? ಇವತ್ತು ರಾಜ್ಯದ ಕಾರ್ಯಕರ್ತರು ನಾವು ಮಾತಾಡಬಾರ್ದು ಮಾಧ್ಯಮದಲ್ಲಿ, ಆದ್ರೆ ಅನಿವಾರ್ಯವಾಗಿ ರಾಜ್ಯದ ಕಾರ್ಯಕರ್ತರು ಮುಖಂಡರುಗಳಿಗೆ ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಾಗ್ತದೆ ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದಲ್ಲಿ ಇಷ್ಟು ಕಚ್ಚಾಡ್ತೀರಿ ಅಂತ ಕಾರ್ಯಕರ್ತರು ಮುಖಂಡರು ಕೇಳ್ತಾ ಇದ್ದಾರೆ. ರಾಜ್ಯದ ಜನ ಕಾಂಗ್ರೆಸ್ ಇವತ್ತು ಬಡದಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಒಗ್ಗಟ್ಟಿಲ್ಲ ಅಂತ ಜನ ಮಾತಾಡಿದೆ. ಕಾಂಗ್ರೆಸ್ ಮುಖಂಡರು ಹೇಳ್ತಿದ್ದಾರೆ, ನಮ್ಮ ಪಕ್ಷ ಅಂತ ದಾರಿ ಬಂದೋಗಿದೆ, ಬೀದಿಲಿ ಬಂದೋಗಿದೆ. ಆದರೆ ನಿಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಶಿಸ್ತು